ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಧೂರಸ್ ಲೈಫ್ ಸ್ಟೈಲ್ಗೆ. ಇವತ್ತಿನ ವ್ಲಾಗ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ವಿಷಯ ಏನಿಲ್ಲ, ಸುಮ್ಮನೆ ಹಂಗೆ ಈಗ ಎದ್ದು ಕಾಫಿ ಕುಡಿದು ನನ್ನ ತಮ್ಮನ ಸ್ಕೂಲಿಗೆ ಕಳಿಸಿ ಆಲ್ರೆಡಿ ಟೈಮ್ 10 ಗಂಟೆ ಅನಿಸುತ್ತೆ. ಈಗ ಗಂಜಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದು ಮಮ್ಮಿ ಪ್ರಿಪೇರ್ ಮಾಡ್ಕೊಂಡಿರೋದು. ಏನೋ ರಾಗಿ ಗೋಧಿ ಹಾಕಿಲ್ಲ ಅನಿಸುತ್ತೆ, ಏನೇನೋ ಹಾಕಿ ಪುಡಿ ಮಾಡಿಸ್ಕೊಂಡಿದ್ದಾರೆ. ಇದು 2 ಸ್ಪೂನು. ಏನು ಹಾಕಿ ಪುಡಿ ಮಾಡಿಸ್ಕೊಂಡಿದ್ದೀರಾ ಇದನ್ನು? ಹುಳಿಕಾಳು, ಬ್ಲ್ಯಾಕ್ ರೈಸು, ಹೆಸರುಬೇಳೆ, ಬಾರ್ಲಿ ಅಕ್ಕಿ, ಮೆಣಸು, ಜೀರಿಗೆ ಇಷ್ಟು ಹಾಕಿ ಪುಡಿ ಮಾಡಿಸ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಖಾಲಿ ಆದಮೇಲೆ ಮತ್ತೆ ಮಾಡಿಸ್ಕೋಬೇಕು. ಸದ್ಯಕ್ಕೆ ಓಪನ್ ಮಾಡೋಣ. ಓಕೆ, ಹಿಂಗಿದೆ ಪುಡಿ. ಇಷ್ಟು ನೆಕ್ಸ್ಟ್ ಮತ್ತೆ ಮಾಡ್ಕೋಬೇಕು. ಇಷ್ಟೇ ಇರೋದೀಗ. ಇದು ಖಾಲಿ ಆದಮೇಲೆ ಮತ್ತೆ ಮಾಡ್ಕೋಬೇಕು. ಆಗ ಮತ್ತೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ತುಂಬ 1-2-3 ತಿಂಗಳಾಯಿತು ಮಾಡಿಸ್ಕೊಂಡು. ಅಂದರೆ ಖಾಲಿ ಆಗಬೇಕಿತ್ತು ಆಲ್ರೆಡಿ, ಬಟ್ ಈ ಮಧ್ಯದಲ್ಲಿ 1 ತಿಂಗಳು ಏನೇನೋ ಫಂಕ್ಷನ್ ಅದು ಇದು ಅಂತ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಹಾಗೆ ಇತ್ತು. ಆ್ಯಂಡ್ ಅವಾಗ ನಮ್ಮಮ್ಮ ಮಾತ್ರ ಕುಡಿತಿದ್ರು ಮಾಡಿಕೊಂಡು. ಇವಾಗ ನಾನು ಸಹ ಕುಡಿತೀನಿ. ಸೊ ಇದೊಂದು 2 ಸ್ಪೂನ್ ಆರ್ 2.5 ಸ್ಪೂನ್ ಹಾಕ್ಕೊತೀನಿ. ಆಮೇಲೆ ಇದ್ರ ಜೊತೆ ರಾಗಿ ಹಿಟ್ಟನ್ನು ಹಾಕ್ಕೊತೀನಿ. ಆಲ್ರೆಡಿ ಹಾಕ್ಕೊಂಡಿದ್ದಾರೆ ಇದಕ್ಕೇನೆ ರಾಗಿನ. ಬಟ್ ಆದರೂ ಏನಂದರೆ ಬರೀ ಅದೇ ಹಾಕಿಲ್ವಾ? ಓಕೆ, ವೆಯ್ಟ್ ಲಾಸ್ ಪೌಡರ್ ಅಂತೆ. ಸೊ ರಾಗಿ ಹಾಕಿಲ್ಲ. ಆದರೂ ನಾನು ಇದಕ್ಕೆ 1.5 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಜಾಸ್ತಿ ನೀರು ಹಾಕಬೇಕು, ಇಲ್ಲಾಂದರೆ ಗಂಟು ಕಟ್ಕೊಳ್ಳುತ್ತೆ. ಮೈಕೆ ಹಾಕಿಲ್ಲ. ಮಿಕ್ಸ್ ಮಾಡ್ಕೊಂಡು ಆಮೇಲೆ ಜಾಸ್ತಿ ನೀರು ಹಾಕ್ಕೊಬೇಕು. ಕಣ್ಣೆಲ್ಲ ಕ್ಲೋಸ್ ಆಗಿರೋ ಥರ ಕಾಣಿಸ್ತಿದೆಯಾ? ಕ್ಯಾಮ್ರಾ ಇಲ್ಲಿದ್ರೆ ನಾನು ಫೋನ್ ನೋಡ್ತಿರ್ತೀನಿ. ಕ್ಯಾಮ್ರಾ ನೋಡಿದ್ಬಿಟ್ಟು ಹಂಗೆ. ಏನು ಗೊತ್ತಾ, ರಾತ್ರಿಯೇ ನಾನು ಇದಲ್ಲ ಇದು ಓಕೆ, ರಾತ್ರಿಯೇ ನಾನು ಇಷ್ಟು ಐಟಮ್ಸ್ ಇದೇನಕ್ಕೆ ಅಂದರೆ ತಲೆಗೆ ಏನು ಅಂತ. ಸೊ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ, ಒಂದು ನಿಮಿಷ, ಇಲ್ಲಿದೆ ನೋಡಿ. ಬ್ಲ್ಯಾಕ್ ಸೀಡ್ಸ್ ಅಂತ ಬರುತ್ತಲ್ಲ, ಕೊಲೋಜಿನ್ ಸೀಡ್ಸು ಏನೋ ಇದರಲ್ಲಿ ಹೇಳಿದ್ದೆ. ಸರಿ ಒಂದ್ಸರಿ ತೋರಿಸಿದಾಗ ಪೇಸ್ಟ್ ಮಾಡಿರಲಿಲ್ಲ, ಜಸ್ಟ್ ಅದು ಇದನ್ನು ಬಾಯ್ಲ್ ಮಾಡಿ ನೀರು ಮಾತ್ರ ಅಪ್ಲೈ ಮಾಡಿದೆ. ಈ ಸರಿ ಪೇಸ್ಟ್ ಮಾಡೋಣ ಅಂತ ರಾತ್ರಿ ನೆನೆ ಹಾಕಿದ್ದೆ. ಊರಿಂದ ಆಲೋವೆರಾ ಜೆಲ್ ತಂದಿದ್ವಿ ಕಟ್ ಮಾಡಿಕೊಂಡು. ಆ ಜೆಲ್ಲಲ್ಲೇ ನೆನೆ ಹಾಕಿರೋದು, ಯಾವ ನೀರು ಹಾಕಿಲ್ಲ. ಸೊ ಇದರಲ್ಲಿ ಅಕ್ಕಿ, ಮೆಂತ್ಯ, ಫ್ಲ್ಯಾಕ್ ಸೀಡ್ಸು ಮತ್ತು ಆ ಬ್ಲ್ಯಾಕ್ ಸೀಡ್ಸ್ ಇದೆ. ಅದ್ರ ಜೊತೆ ಈರುಳ್ಳಿ, ಏನಿದೆ, ಕರಿಬೇವು, ಹೈಬಿಸ್ಕಸ್ ಹೂವು ಮತ್ತು ವಾಯ್ಸ್ ಒಂಥರ ಆಗೋಯ್ತು. ಹೈಬಿಸ್ಕಸ್ ಹೂವು ಮತ್ತು ಎಲೆ, ಕರಿಬೇವು, ಈರುಳ್ಳಿ ಇಷ್ಟು ಹಾಕಿದ್ದೀನಿ. ರಾತ್ರಿಯೇ ನೆನೆ ಹಾಕಕ್ಕೆ ಬಿಟ್ಟಿದ್ದೆ ಆಲೋವೆರಾ ಜೆಲ್ಲಲ್ಲಿ. ಆಲೋವೆರಾ ಜೆಲ್ಲು ಊರಲ್ಲಿ ಯಾರೋ ಆಲೋವೆರಾ ದೊಡ್ಡ ಗಿಡನ ಕಟ್ ಮಾಡಿದರು. ಸೊ ಅದರಲ್ಲಿ ಜೆಲ್ಲು ಮತ್ತು ಗಟ್ಟಿ ಪೀಸ್ ಇರುತ್ತಲ್ಲ, ಅದನ್ನು ತೊಗೊಂಬಂದು ಇಟ್ಕೊಂಡಿದ್ವಿ. ಸೊ ಆಲೋವೆರಾ ಜೆಲ್ಲಲ್ಲೇ ಅಷ್ಟನ್ನು ನೆನೆ ಹಾಕಿದ್ದೆ. ಈಗ ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ಹಾಕೋಬೇಕು. ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಮಾಡೋಣ. ಸದ್ಯಕ್ಕೆ ಇದನ್ನು ಮುಗಿಸ್ಕೊಂಬಿಡೋಣ. ರಾಗಿ ಗಂಜಿ ಮಾಡಿ ಕುಡಿಬೇಕು, ಲೇಟ್ ಆಗಿದೆ ಆಲ್ರೆಡಿ. ಅಷ್ಟು ಒಂದು 4-5 ಸ್ಪೂನು ಹಿಟ್ಟಕ್ಕೆ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಗಟ್ಟಿ ಆಗುತ್ತೆ. ನನಗೆ ಗಟ್ಟಿ ಗಂಜಿ ಇಷ್ಟ, ನಮ್ಮಮ್ಮಂಗೆ ತೆಳ್ಳಗಿಷ್ಟ. ಸೊ ಗಟ್ಟಿ ನಾನು ಹಾಕ್ಕೊಂಡಾದ್ಮೇಲೆ ಅಮ್ಮ ಅದಕ್ಕೆ ಮೊಸರು ಇಲ್ಲ ನೀರು ಹಾಕ್ಕೊತಾರೆ.
ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊತಾ ಇರಬೇಕು, ಗಂಟು ಹಿಡಿದ್ಬಿಡುತ್ತೆ. ಇದನ್ನು ಮಾಡಿ ಕುಡಿದ್ಬಿಟ್ಟು ಆಮೇಲೆ ಇದನ್ನು ಪೇಸ್ಟ್ ಮಾಡಿ ತಲೆಗೆ ಹಾಕೋಬೇಕು. ಸ್ವಲ್ಪ ಕೆಲಸ ಇದೆ ಟುಡೇ. ಆ್ಯಂಡ್ ಮೆಹಂದಿ ಹಾಕ್ಕೊಬೇಕು. ಈ ಕೋನ್ ತಂದು ಎಷ್ಟು ವರ್ಷ ಆಗಿದೆ ಅಂದರೆ, ವರ್ಷ ಅಲ್ಲ ತಿಂಗಳಾಗಿದೆ, ಎಕ್ಸ್ಪೈರಿ ಆಗಿರಲ್ಲ. ನಮ್ಮ ಅಂಗಡಿಯಿಂದನೇ ತಂದಿದ್ದೆ, ಅಜ್ಜಿ ಇಕ್ಕಿದಾರಲ್ಲ ಅಲ್ಲಿ, ಇಲ್ಲಿದೆ ಎಕ್ಸ್ಪೈರಿ ಡೇಟ್, ಇನ್ನೂ ಆಗಿಲ್ಲ. ಸೊ ಮೆಹಂದಿನೂ ಹಾಕ್ಕೋಬೇಕು. ತುಂಬ ಏನೋ ಕೆಲಸ ಇದೆ, ನೋಡೋಣ ಏನೇನಾಗುತ್ತೆ ಅಂತ. ಇವತ್ತು ಎಲ್ಲ ನಮ್ಮ ಅಮ್ಮನ ಮೇಲೆ ಡಿಪೆಂಡು. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಡೀತೆ ದಿನ. ಅವ್ರು ಆಚೆ ಹೋದರೆ ಆಚೆ ಹೋಗಿರ್ತೀವಿ, ಇಲ್ಲಾಂದರೆ ಮನೆಯಲ್ಲೇ ಇರ್ತೀವಿ. ನೋಡೋಣ ಫಸ್ಟ್ ಗಂಜಿ ಕುಡಿದು ಬಿಡೋಣ. ಫೈನಲಿ ಗಂಜಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ನೋದು. ನಮ್ಮಮ್ಮ ಯಪ್ಪ ಒಂದು ದೊಡ್ಡ ಈರುಳ್ಳಿನೇ ತಿಂತಾಯಿದ್ದಾರೆ. ನನಗೆ ಹಂಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಚೀ ನಾನು ಬರೀ ಗಂಜಿ ಅಷ್ಟೆ. ಸೌತೆಕಾಯಿ ಏನಾದರೂ ಇದ್ದರೆ ಅದನ್ನು ತಿನ್ನೋದು, ಹಂಗೆಲ್ಲ ತಿನ್ನಲ್ಲ ನಾವು. ಚೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದನ್ನು ನಾನೇನು ಬಾಯ್ಲ್ ಮಾಡಲ್ಲ, ಹಂಗೆ ಹಸಿಯಾಗೆ ರುಬ್ಕೊಳ್ಳೋಣ ಅಂತ ಇದ್ದೀನಿ. ಸ್ವಲ್ಪ ವಾಟರ್ ಸ್ಟೇನ್ ಮಾಡಿಕೊಂಡು. ಬಾಯ್ಲ್ ಮಾಡಿದ್ರೆ ಬೇರೆ ಥರ, ಹಾಗೆ ಹಾಕಿದ್ರೆ ಬೇರೆ ಥರ. ಸೊ ಇಟ್ಸ್ ಬೆಟರ್ ಅಂದ್ಕೊತೀನಿ. ನೋಡೋಣ. ಒಂದೇ ಸರಿ ನೀರು ಸಮೇತ ಹಾಕ್ಬಿಟ್ರೆ ಜಾಸ್ತಿ ತೆಳ್ಳಗಾಗ್ಬಿಟ್ರೆ ಅಂತ ಸ್ಟೇನ್ ಮಾಡ್ಕೊಂಡು ಹಾಕ್ಕೊತೀನಿ. ಇಷ್ಟು ಚಿಕ್ಕದು ಎಲ್ಲಿ ಸಾಕಾಗುತ್ತೆ, ದೊಡ್ಡದು ಬೇಕು. ದೊಡ್ಡದು ಎತ್ಕೊಳ್ಳೋಣ. ದೊಡ್ಡದು ಸಿಕ್ತು. ಈಗ ಇದಕ್ಕೆ ಸ್ಟ್ರೈನ್ ಮಾಡ್ಕೊಳ್ಳೋಣ. ಅಯ್ಯೋ ಬೀಳ್ತಾನೆ ಇಲ್ಲ. ಓಕೆ, ಇದು ಸ್ಟ್ರೈನ್ ಆಗಲಿ, ಆದಮೇಲೆ ರುಬ್ಕೊಳ್ಳೋಣ. ಓಕೆ, ಇಷ್ಟಿರಲಿ. ಇಲ್ಲಿ ಪ್ಲೇಟ್ ಮೇಲೆ ಇದನ್ನೊಂದು ಹಾಕ್ಕೊಳ್ಳೋಣ. ನೀರು ಬೇಕಾದರೆ ಇದನ್ನು ಆ್ಯಡ್ ಮಾಡ್ಕೊಬೋದು, ಇಲ್ಲ ಅಂದರೆ ಇದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ತಲೆಗೆ ಸ್ಪ್ರೇ ಮಾಡ್ಕೊಳಕ್ಕೆ ಇಟ್ಕೊಬೋದು. ಸೊ ಈ ಹೆಡ್ ವಾಶ್ ದಿನ ಇರುತ್ತಲ್ಲ, ಇವತ್ತು ಆ್ಯಕ್ಚುಲಿ ಪೇಸ್ಟ್ ಹಾಕ್ಕೊತೀನಿ. ಈ ಫ್ರೈಡೇಸ್ ಹೆಡ್ ವಾಶ್ ಮಾಡೋಕ್ಕೆ ಮುಂಚೆ 1 ಅವರ್ ಮುಂಚೆ ಇದನ್ನು ಸ್ಪ್ರೇ ಮಾಡ್ಕೊಂಡ್ರೆ ಆಯಿತು. ಆಯಿಲ್ ಹಾಕ್ಕೊಂಡಿರಲ್ಲ, ತುಂಬ ದಿನ ಆಗಿರುತ್ತೆ, ಟೈಮ್ ಇರಲ್ಲ. ಆ ಟೈಮಲ್ಲಿ ಈ ವಾಟರ್ ಸ್ಪ್ರೇನ 1 ಅವರ್ ಮುಂಚೆ ಹಾಕ್ಕೊಂಡ್ರೆ, ಸ್ಪ್ರೇ ಮಾಡಿಕೊಂಡ್ರೆ ವಾಟರ್ನ, ಇದು ಒಳ್ಳೆ ರಿಸಲ್ಟಿಗೆ ಕೊಡುತ್ತೆ. ಬಿಕಾಸ್ ಈ ಐಟಮ್ಸ್ದೆಲ್ಲದ್ರದ್ದು ಅಂಶ ಏನಿರುತ್ತೆ ಇದು ಆ ವಾಟರಲ್ಲಿ ಇರುತ್ತೆ. ಆ್ಯಂಡ್ ಇದು ಮೇನ್ಲಿ ಆಲೋವೆರಾ ವಾಟರ್. ಸೊ ಏನೂ ಪ್ರಾಬ್ಲಮ್ ಏನಾಗಲ್ಲ. ಈಗ ಇದನ್ನು ಹಾಕ್ಕೊಳ್ಳೋಣ ಮಿಕ್ಸಿಗೆ. ನಾನೆಲ್ಲ ಹಾಕ್ಕೊಳಕ್ಕೆ ಹೋಗಿ ವಿಡಿಯೋನೆಲ್ಲೆಲ್ಲೋ ತೋರಿಸ್ತಾ ಇದ್ದೀನಿ. ಓಕೆ, ಇದನ್ನು ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಪರವಾಗಿಲ್ಲ, ಇನ್ನೂ ನೈಸ್ ಆಗಬೇಕು. ಇದೇ ಥರ ಹಾಕೊಂಬಿಟ್ರೆ ಫುಲ್ ತುರಿ ಚೆನ್ನಾಗಿ ಕೂದಲಿಗೆ ಇಟ್ಕೊಳ್ಳಲ್ಲ. ಓಕೆ, ಪೇಸ್ಟ್ ಇಸ್ ಡನ್. ಓಕೆ, ಸಾಕು, ಇಷ್ಟೇ ಆಗೋದು, ಸಾಕು ಅನ್ನೋಕ್ಕೇನು. ಇದನ್ನು ಈಗ ಏನೋ ಅಲ್ಲ, ಮೊದಲೇನು ಅಂದ್ರಲ್ಲ, ಏನು ಮಾಡ್ಡೆ ಇದು ನೋಡಿ, ಆಲ್ರೆಡಿ 12 ಗಂಟೆ ಅಲ್ಲ,
8 ಗಂಟೆ ಇನ್ನೂ ಟೈಮ್ ಆಲ್ರೆಡಿ ಮಲ್ಕೊಬಿಡ್ತವ್ರೆ ನೋಡಿ. 8 ಗಂಟೆ ಊಟ ನಾಷ್ಟ ಮಾಡಿಲ್ಲ, ಏನು ಮಾಡಿಲ್ಲ, ಗಂಜಿ ಕುಡಿ ಮಲ್ಕೊ ಅಷ್ಟೇ. ಈಗ ಮಲ್ಕೊಳ್ಳಲ್ಲ, ಸುಮ್ಮನೆ ಫೋನ್ ನೋಡೋದು. ಆಮೇಲೆ 4 ಗಂಟೆ ಅಷ್ಟಲ್ಲಿ ಹೋಗ್ಬಿಡೋಣ ಸಿಂಧು, ಏನೇನೋ ತಗೊಬಂದ್ಬಿಡೋಣ ಅನ್ನೋದು. ಎದೊಳೋದಿಲ್ಲ, ಮಾಡೋದಿಲ್ಲ. 3 ಗಂಟೆವರೆಗೂ ಫೋನ್ ನೋಡೋದು, 4 ಗಂಟೆ ಮೇಲೆ ಮಲ್ಕೊಳ್ಳೋದು. ಆಮೇಲೆ ಎಲ್ಗೂ ಹೋಗೋದಿಲ್ಲ ಅಂತವನಿ. ಟಿ ವಿ ಆ್ಯಕ್ಚುಲಿ ನಾನೀಗ ತಲೆಗೆ ಅದನ್ನ ಹಾಕ್ಕೊಂಡು ಒಂದು ಮೂವಿ ನೋಡೋಣ ಅನ್ಕೊತಾ ಇದ್ದೀನಿ. ನೋಡೋಣ, ಅದು ನಿನ್ನೆನೂ ಒಂದು ಮೂವಿ ನೋಡಿದೆ. ಯಾವ ಮೂವಿ ನೋಡಿದೆ? ಹೀರೋ. ತಮಿಳ್ ಅವ್ರ ತೆಲುಗು ಅನ್ಸುತ್ತೆ ಅದು ಕನ್ನಡದಲ್ಲಿ ಡಬ್ ಆಗಿರೋದು. ಅದ್ರಲ್ಲಿ ಕನ್ನಡದಲ್ಲಿ ಆ್ಯಕ್ಟಿಂಗ್ ಮಾಡಿರೋರು, ಕನ್ನಡದವರು ಇದ್ದಾರೆ ಆ್ಯಕ್ಟಿಂಗ್ ಮಾಡಿರೋರು. ಸೊ ಈಗ ಫಸ್ಟ್ ನಮ್ಮ ಅಮ್ಮಂಗೆ ಚಪಾತಿ ಮಾಡಿಕೊಟ್ಬಿಡೋಣ, ಆಮೇಲೆ ತಲೆಗೆ ಅದನ್ನು ಹಾಕ್ಕೊಳೋಣ. ಚಪಾತಿ ಟ್ರೈ ಇದೆ, ಸ್ಟವ್ ಅನ್ಸ್ಬಿಟ್ಟು ಚಪಾತಿ ಮಾಡೋಣ. ವಿಡಿಯೋ ಬೇರೆ ಎಡಿಟ್ ಮಾಡಬೇಕು. ಸೊ ಚಪಾತಿ ಮಾಡಿ ತಲೆಗೆ ಹಾಕ್ಕೊಂಡು ವಿಡಿಯೋ ಎಡಿಟ್ ಮಾಡಬೇಕು. ಮಾಡೋಣ ಬನ್ನಿ. ಮೇಡಮ್ ಶೋಭಾ ಅವರೇ ಬನ್ನಿ, ಚಪಾತಿ ಆಗಿದೆ, ಬಂದು ಬೇಗ ಬೇಗ ತಿನ್ನಿ. ಚಪಾತಿ ರೆಡಿಯಾಗಿದೆ. ನಮ್ಮ ಮೇಡಮ್ ಅವ್ರು ಬರಬೇಕು, ತಿನ್ನಬೇಕು, ಅವ್ರು ಚೆನ್ನಾಗಿರ್ಬೇಕು. ಮೇಡಮ್ ಅವರೇ ನೀವು ಚೆನ್ನಾಗಿರ್ಬೇಕು. ಮೇಡಮ್ ಅವರೇ ಬನ್ನಿ, ತಿನ್ನಿ ಬನ್ನಿ. ಏನು ನೋಡ್ತಾ ಇದ್ದಿ? ನೀವು ಹಂಗೆ ರೆಡಿ ಆಗಬೇಕು ಅಂತನಾ? ಆಗೋರಂತೆ ಬನ್ನಿ. ಓಕೆ, ಅವ್ರು ಬಂದು ತಿನ್ನಲಿ. ತಿಂದಮೇಲೆ ಆ ಪೇಸ್ಟ್ ಅಪ್ಲೈ ಮಾಡ್ಕೊಳ್ಳೋದು ತೋರಿಸ್ತೀನಿ. ಬನ್ನಿ ಮೇಡಮ್ ಅವರೇ ಬನ್ನಿ, ನೀವು ಚೆನ್ನಾಗಿರ್ಬೇಕು. ಬನ್ನಿ ಮೇಡಮ್ ನೀವು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಮೇಡಮ್ ಅವರೇ. ನಾನು ಫ್ರೆಶ್ ಆಗಿ ಮಾಡ್ಕೊತೀನಿ, ನೀವು ಹಳೇದು ತಿನ್ಬೇಕು. ವಯಸ್ಸಾಗಿರೋದು ತಿನ್ಬೇಕು, ಹೆಂಗಾಗಿರೋದು ತಿನ್ಬೇಕು. ವೆರಿ ಗುಡ್. ಹೌದೌದು, ಏನ್ ಮಾಡಿದ್ರು ಏನಾದ್ರು ಒಂದು ಹೇಳ್ತಾರೆ, ಅದಕ್ಕೆ ಅವ್ರು ಹೇಳಿತಾರನ್ನೇ ನಾವು ಹೇಳ್ಬಿಡ್ಬೇಕು. ಹೌದು, ಹಳೇದು ತಿನ್ಬೇಕು, ಹೆಂಗಾಗಿರೋರು ಬಿಸಿದು ಫ್ರೆಶ್ ಆಗಿರೋದು ತಿನ್ಬೇಕು. ಆಗ ಅವರೇ ಸುಮ್ಮನಾಗ್ಬಿಡ್ತಾರೆ. ಇಲ್ಲ ಅಮ್ಮ, ಹಂಗೆ ಅಮ್ಮ, ಹಿಂಗೆ ಅಮ್ಮ ಅಂತ ಕೇಳಲ್ಲ ಅವ್ರ ಮಾತು. ಬೆಸ್ಟ್ ಆಪ್ಷನ್ ಅವ್ರು ಹೇಳಿದೆ ಹೇಳ್ಬಿಡ್ಬೇಕು ಅಷ್ಟೆ. ಚಪಾತಿ ಎಲ್ಲ ಆಗಿದೆ. ಮಮ್ಮಿ ಇದನ್ನ ನನಗೆ ಹಚ್ಕೊಡ್ತಾರೆ, ಯಾಕಂದರೆ ಹಿಂದೆ ಸ್ಕಾಲ್ಪ್ಗೆಲ್ಲ ನೀಟಾಗಿ ಹಾಕ್ಕೊಡೋಕ್ಕಾಗಲ್ಲ. ಗಟ್ಟಿ ಆಯಿತು ಅನಿಸುತ್ತೆ. ನೀರನ್ನ ಸ್ವಲ್ಪ ಯಾಡ್ ಮಾಡ್ಕೋಬೇಕು. ಇದಕ್ಕೆ ಅದನ್ನು ಹಾಕ್ಕೊಳ್ಳೋದಾ, ಅದಕ್ಕೆ ಇದನ್ನು ಹಾಕ್ಕೊಳ್ಳೋದಾ? ಹೆಂಗಿದ್ರು ಇದನ್ನು ತೊಳಿಬೇಕು. ಸೊ ಇದರಲ್ಲೇ ಹಚ್ಕೊಡ್ತಾರೆ. ಇನ್ನೊಂದು ಬೌಲ್ ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ? ಇದಾಗ್ತಾ ಇಲ್ಲಿ ನಾನು ಅಷ್ಟರಲ್ಲಿ ಈಟಿಂಗ್ ಮಾಡ್ಕೊಂಬಿಡೋಣ. ಹೀಟಿಂಗ್ ಮಾಡ್ಕೊಂಡು ಹಾಕ್ಕೊಂಡು ಆಮೇಲೆ ಮೆಹಂದಿ ಹಾಕ್ಕೋಬೇಕಿತ್ತು ಕೈಗೆ. ಬಟ್ ಸ್ವಲ್ಪ ಎಡಿಟ್ ಮಾಡಬೇಕು. ಎಡಿಟ್ ಮಾಡಾದ್ಮೇಲೆ ಹಾಕ್ಕೊಳ್ಳೋಣ. ಎಲ್ಲ ಸೆಟ್ಟಾಗಿದೆ. ಮಮ್ಮಿ ತಿಂದಿದ ತಕ್ಷಣ ಹಂಗೆ ಹಾಕ್ಬಿಡ್ತೀರಿ. ಇಲ್ಲಿ ಅಪ್ಲೈ ಮಾಡಿ ಆಲ್ಮೋಸ್ಟ್ 1 ಅವರ್ ಆಗೋಗಿದೆ. ಮಲ್ಕೊಂಬಿಟ್ಟಿದ್ದೆ. ಅಪ್ಲೈ ಮಾಡಿ 1/2 ಅವರ್ ತಲೆಗೆ ಸ್ನಾನ ಮಾಡೋಣ ಅಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ಸೊ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಆಮೇಲೆ ಹೆಂಗಾಗಿದೆ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಹಿಂಗೆ ಕಾಣಿಸ್ತಿದೆ. ಅಪ್ಲೈ ಮಾಡಿದ್ಮೇಲೆ ಮಲ್ಕೊಂಬಿಟ್ಟಿದ್ದೆ. ಸೊ ಈಗ ವಾಶ್ ಮಾಡ್ಕೊಂಬರ್ತೀನಿ. ಸೊ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಕೂದಲು ಈ ರೀತಿ ಕಾಣಿಸ್ತಿದೆ ನೋಡಿ. ಎಲ್ಲ ಸಣ್ಣ ಪಾರ್ಟಿಕಲ್ಸ್ ಹಂಗೆ ಇದೆ ತುದೀಲಿ. ಇಲ್ಲಿ ಬುಡದಿಂದ ಸ್ನಾನ ಮಾಡಿದ್ಮೇಲೆ ಇಲ್ಲಿಂದ
ಸ್ನಾನ ಮಾಡಿದ್ಮೇಲೆ ಹೊಟ್ಟೆ ನೀರು ಒಟ್ಟಲ್ಲ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಪೇಸ್ಟ್ದು ಅದು ಹಂಗೆ ತುದಿಗೆ ಬಂದು ಹಂಗೆ ಕಟ್ಕೊಂಡಿದೆ. ಅದಕ್ಕೆ ತಲೆ ಬೆಟ್ಟಿರುವಾಗ ಏನು ಬಾಚಬಾರ್ದು ಅಂತ ಹಾಗೆ ಉದುರ್ತಾ ಇದ್ದೀನಿ. ಅದು ಉದ್ರಿರೋದು ಎಷ್ಟು ಉದ್ರಿದೆ ಅಂದರೆ ನೋಡಿ, ಇಷ್ಟೆಲ್ಲ ಅದೇ ಉದ್ರಿರೋದು. ಆ ಬ್ಲ್ಯಾಕ್ ಸೀಡ್ಸ್ ಹಾಕಿದ್ನಲ್ಲ ಅದ್ರದ್ದು. ಅಮ್ಮ ಮಿಷಿನ್ಗೆ ಹಾಕಿದ್ದಾರೆ, ಅದ್ರದ್ದು ನೀರದು. ಬಟ್ ಕೂದಲಂತೂ ಈ ಥರ ಆಗಿದೆ, ಈ ಥರ ಸಾಫ್ಟ್ ಸಿಲ್ಕಿ ಥರ. ಒಂದು ಸ್ವಲ್ಪ ಡ್ರೈ ಆದಮೇಲೆ ಸ್ವಲ್ಪ ಬಾಚಿಬಿಟ್ರೆ ಎಲ್ಲ ಉದ್ರೋಗುತ್ತೆ, ಏನಾಗಲ್ಲ. ಏನು ನಿಮ್ಮ ಪ್ರಾಬ್ಲಮ್ಮು? ಏನಾರ ಅಂದರೆ ನನ್ನ ಚೆಫ್ ಅನ್ಕೊಬಿಟ್ಟು, ನಾನು ರೆಸ್ಟೋರೆಂಟ್ ಅಲ್ಲ. ಐ ಆಮ್ ಸಾರಿ. ನಮ್ಮಮ್ಮ ಅಲ್ಲ, ನಮ್ಮ ಮನೇಲೇ ರೆಸ್ಟೋರೆಂಟ್ ಅನ್ಕೊಂಬಿಟ್ಟಿದ್ದಾರೆ. ಏನಾದರೂ ಸ್ಪೆಷಲ್ಲಾಗಿ ಏನಾದರೂ ಬೇಕು ಅಂದಾಗ ತಟ್ಟಂತ ನಾನು ನೆನಪಾಗ್ಬಿಡ್ತೀನಿ. ಏನಿದು? ಮಿಷಿನ್ನು 22 ಆಗಿದೆ. ಸೊ ಏನು ಮಾಡೋಣ? ಬ್ರೆಡ್ ಪಕೋಡ ಮಾಡೋಣ. ಇನ್ನೇನು ಮಾಡ್ತೀನಿ ಅಂದಿದ್ದೆ, ಮಾಡಿರಲಿಲ್ಲ. ಸೊ ಇವತ್ತು ಮಾಡೋಣ. ಬ್ರೆಡ್ ಇದೆ, ಇಷ್ಟೇ ಸಾಕು. ಒಂದೊಂದು ಪೀಸ್ ಸಾಕು, ಜಾಸ್ತಿ ತಿನ್ನಬಾರ್ದು. ಆಲೂಗೆಡ್ಡೆ ಇದೆ. ಸೊ ಮಾಡೋಣ ಬನ್ನಿ. ಹೆಂಗೆ ಮಾಡೋದು ಅಂತ ಇದರಲ್ಲೇ ತೋರಿಸ್ಲಾ, ಇನ್ಸ್ಟಾಗ್ರಾಮ್ಗೆ ಹಾಕ್ಲಾ? ಇದರಲ್ಲೂ ತೋರಿಸ್ತೀನಿ, ಅದಕ್ಕೆ ಹಾಕ್ತೀನಿ ನೋಡಿ. ಓಕೆ. ಸೊ ಫಸ್ಟು ಒಂದು ಇಷ್ಟು 5 ಪಟಾಟನ ಬೇಯಕ್ಕೆ ಇಟ್ಕೊಳ್ಳೋಣ. ಮಧ್ಯಕ್ಕೆ ಕಟ್ ಮಾಡಿ ಬೇಯಕ್ಕೆ ಇಟ್ಕೊಬೇಕು. ಕುಕ್ಕರ್ಗೆ ಇಟ್ಕೊಂಬಿಡ್ತೀನಿ, ಕುಕ್ಕರಲ್ಲಿ ಬೇಗ ಬೇಯುತ್ತೆ. ಸೊ ಬೇಯಿಸ್ಕೊಳ್ಳೋಣ. ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ಟವ್ ಎಣಿಸಿಲ್ಲ. ಇದೇ ತಪ್ಪು ಮಾಡೋದು. ಟೀಗೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ, ಸ್ಟವ್ ಅಣಿಸಿರಲ್ಲ. ಅನ್ನಕ್ಕೂ ಇಟ್ಟಿರ್ತೀನಿ, ಸ್ಟವ್ ಅಣಿಸಿರಲ್ಲ, ಆ ಥರ. ಓಕೆ, ಈಗ ಅಣಿಸಿದ್ದೀನಿ, ಬೇಯಲಿ. ಓಯ್ ಕ್ಯಾ ವೈ ದಿಸ್ ಮಚ್ ಸೈಲೆಂಟ್? ಊಟ ಏನು ಕೊಡಲಿಲ್ಲ? ಅಯ್ಯೋ ಪಾಪ ಮಗು, ಹೊಟ್ಟೆ ನೋಡಿ ಎಷ್ಟು ಸಣ್ಣ. ಒಳಗೆ ಯಾಕೆ ಹೇಳ್ಕೊತೀಯ? ಒಳಗೆ ಯಾಕೆ ಹೇಳ್ಕೊತೀಯ? ರಿಮೋಟ್ ಕೊಟ್ಬಿಟ್ಟು ಎದ್ದೋಗು. ಏನು ಬೇಕು ಮಾಡ್ಕೊಡ್ತೀನಿ ಹೇಳು. ಬಿರಿಯಾನಿ ಮತ್ತೆ ಆರ್ಡರ್ ಬರ್ತಾ ಇದೆ ಸರ್. ನಿಮ್ಮ ಆರ್ಡರ್ ಹೇಳ್ತೀರಾ ಪ್ಲೀಸ್? ಸ್ಯಾಂಡ್ವಿಚ್. ಯಾಕಂದರೆ ಅದನ್ನೇ ಮಾಡ್ತಾಯಿದ್ದೀನಿ ಅಂತ ಗೊತ್ತದಕ್ಕೆ. ಎಲ್ಲೂ ಮುಚ್ಚೆ ಕೊಡೋ. ಏನೇ ಪ್ಲೀಸ್ ನೋಡಿ, ಏನೇನು ನೋಡ್ತಾನೆ ನೋಡಿ, ಬರೀ ಇಂಥವೆಯಾ? ಅಪ್ಪ ಒಂದು ತಪ್ಸಪ್ಪ, ಅದೇ ಕೈ ಮೇಲೆ ಹಿಂಗೆ ಇಟ್ಕೋಬೇಕು. ಪೌಡ್ರು ಕೊಡೋಲ್ಲ. 2 ಗಸಗಸೆ ಎಲ್ಲ ಕಣೋ. 2 ಪ್ಯಾಕ್. ಎಷ್ಟು ಐಟಮ್? 4 ಐಟಮ್ ಅಂತ ನೆನಪಲ್ಲಿ ಇಟ್ಕೊಂಡಿರು. 4 ಐಟಮ್ಗೆ ಯಾವ್ಯಾವ ಐಟಮ್ ಅಂತ ನೆನಪಲ್ಲಿ ಇಟ್ಕೊಳ್ಳೋ. ಎಷ್ಟು ಬೆಟ್ಟೆಷ್ಟು? 10 ರೂಪಾಯಿ. ನಾನು ಗೆದ್ರೆ ನೀನು ನಂಗೆ 10 ರೂಪಾಯಿ ಕೊಡಬೇಕು. ನಾನು ಕೊಡ್ತೀನಿ, ನನ್ನ ಹತ್ರ ಇದೆ ಕಾಸು. ಎಲ್ಲೋಯ್ತು ಮತ್ತೆ? ಇಲ್ಲ ಐತೆ. ಆಯ್ತಾ? ಇದು ಪಿಂಕ್ ನಂದು, ಗ್ರೀನ್ ಅವಂದು. 2 ಅಪ್ಪ ಮಗ ಏನೋ ಮಾಡಿದ್ದಾರೆ, ವಿಸಿಲ್ ಬರ್ತಾ ಇದೆ. ಹಾಡಾಡು 3 ಇಡು. 5
5 1 2 3 4 5 10 ರೂಪಾಯಿ 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 ಏನು 10 ರೂಪಾಯಿ ತಾನೇ ತಗೋ 10 ರೂಪಾಯಿ ಅದು ಕೊಟ್ಬಿಡು. ಆಡು ಈ ಸತಿ ಸೋತ್ರೆ ನಾನು ನಿಂಗೆ 10 ರೂಪಾಯಿ ಕೊಡ್ತೀನಿ, ನೀ ನಂಗೆ 20 ರೂಪಾಯಿ ಕೊಡ್ಬೇಕು. ಯಾಕೆ ಆಕೆ ಆಯ್ತು ಆಡು. ನಾವು ನಿಯತ್ತಾಗಾಡೋರು, ಒಂದಲ್ಲ ಒಂದ್ಸತಿ ಗೆದ್ದೆ ಗೆಲ್ತೀವಿ. ಆಡು. ಸೊ ನನ್ನ ತಮ್ಮ ಜೊತೆ ಸ್ವಲ್ಪ ಗೇಮ್ಸ್ ಎಲ್ಲ ಆದಮೇಲೆ ಊಟ ರೆಡಿ ಆಗಿತ್ತು. ಊಟ ತಿನ್ಕೊಂಡು ಮಲ್ಕೊಳ್ಳೋಣ ಅಂತ ಬಂದೆ. ಆ್ಯಸ್ ಯೂಶ್ವಲ್ ನೈಟು ಮತ್ತು ಮಾರ್ನಿಂಗ್ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಸೊ ಬಿಸಿನೀರು ಕುಡಿದ್ಬಿಟ್ಟು ಅದಾದಮೇಲೆ ಈಗ ಏರ್ ಫಾಲ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಬುದ್ಧಿ ಬಂದು ಜಡೆನೂ ನೀಟಾಗಿ ಕಟ್ಕೊಂಡು ಮಲ್ಕೊಂಡೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.